ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದು ಚೆನ್ನಾಗಿರ್ತಿತ್ತು ಅಕ್ಕ. ಆದ್ರೆ ಏನ್ ಮಾಡೋದು, ಅವ್ರು ಎಲ್ಲಿದಾರೋ ಏನ್ ಮಾಡ್ತಿದಾರೋ ಒಂದು ಗೊತ್ತಿಲ್ಲ. ಅವ್ರನ್ನ ಹೇಗ್ ಹುಡ್ಕೋದು ಅಂತನೂ ಗೊತ್ತಿಲ್ಲ. ಮನ್ಸಿದ್ರೆ ಮಾರ್ಗ ಖಂಡಿತವಾಗ್ಲೂ ಸಿಗುತ್ತೆ ಸಿಂಧು. ಈ ಮದ್ವೆ ಸಮಯದಲ್ಲಿ ಅಪ್ಪ ಅಮ್ಮ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ನಮ್ ದುರಾದೃಷ್ಟ ಅನ್ಸುತ್ತೆ ಅವ್ರು ನಮಗಿನ್ನೂ ಸಿಕ್ಕಿಲ್ಲ. ಆದ್ರೆ ಕೊನೆ ಪಕ್ಷ ಮದ್ವೆ ಆದ್ಮೇಲಾದ್ರೂ ಎಲ್ಲಾ ಕಡೆ ಹುಡ್ಕೋಣ. ಅವ್ರು ಸಿಗೋವರೆಗೂ ಬಿಡೋದ್ ಬೇಡ. ಹೌದಕ್ಕ, ನಿನ್ ಮದ್ವೆ ಆಗ್ತಿದ್ ಹಾಗೆ ಹುಡ್ಕಣ. ಇದೇನೇ ಇದು, ನಿನ್ ಮದ್ವೆ ಅಂತಿದ್ಯಾ? ಇದ್ ನಿನ್ಗೂ ಮದ್ವೆ ತಾನೆ? ಅಂದ್ರೆ ನಮ್ ಮದ್ವೆ ಅಂತ ಹೇಳೋದಕ್ ಹೋಗಿ ನಿನ್ ಮದ್ವೆ ಅಂದ್ಬಿಟ್ಟೆ. ನಾನು ಅಪ್ಪ ಅಮ್ಮನ ಸುಮಾರು ಸಲ ಹುಡ್ಕೋದಕ್ ಟ್ರೈ ಮಾಡಿದ್ದೀನಿ ಅಕ್ಕ. ಅವತ್ತು ಪೇಪರಲ್ಲಿ ಆಡ್ ಬಂದಿತ್ತು ನೋಡು. ಆ ಪೇಪರಲ್ಲಿ ಆಡ್ ಇದ್ದಿದ್ ನೋಡಿ ನಾನು ಅಡ್ರೆಸ್ ಹುಡ್ಕೊಂಡು ಹೋಗಿದ್ದೆ. ಇನ್ನೇನು ಅಪ್ಪ ಅಮ್ಮ ಸಿಕ್ಕಿ ಬಿಟ್ರು ಅನ್ನೋ ಖುಷಿಲ್ ಹೋದೆ. ಆದ್ರೆ ರಾಂಗ್ ನಂಬರ್ ಅಂತ ಹೇಳ್ಬಿಟ್ರು. ನನಗ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಆದ್ರೂ ಇದ್ರಲ್ಲೇ ಗೊತ್ತಾಗುತ್ತೆ ನೋಡು ಅವ್ರಿನ್ನೂ ಬದುಕಿದ್ದಾರೆ ಅಂತ ಹೇಳೋದಕ್ಕೆ. ಹೌದಕ್ಕ, ಅವ್ರಲ್ದೆ ನಿನ್ ಫೋಟೋನ ಇನ್ಯಾರ್ ಪೇಪರಲ್ಲಿ ಹಾಕ್ಸೋದಿಕ್ಕಾಗತ್ತೆ ಹೇಳು? ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ನಮ್ಮನ್ನ ಹುಡುಕ್ತಿದ್ದಾರೆ ಅಂತ ಆಯ್ತು. ಆದ್ರೂ ನಂಬರ್ ತಪ್ಪಾಗಿದೆ ಅಂತ ಅವ್ರಿಗೆ ಗೊತ್ತಾಗೇ ಇಲ್ವಾ? ಗೊತ್ತಾಗಿದ್ದಿದ್ರೆ ಅವ್ರು ಮತ್ತಿನ್ನೊಂದ್ಸರಿ ಆಡ್ ಕೊಡ್ಬೇಕಿತ್ತು ಅಲ್ವಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೆ. ಅದು ಅಲ್ದೆ ಅವರು ನಿನ್ನೊಬ್ಳು ಫೋಟೋ ಮಾತ್ರ ಹಾಕ್ಸಿದ್ದಾರೆ, ನನ್ ಫೋಟೋ ಹಾಕ್ಸಿಲ್ಲ. ಯಾಕಿರ್ಬೋದು? ಅವ್ರ ಹತ್ರ ನಿನ್ ಫೋಟೋ ಇರ್ಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಾನು ಒಬ್ಳದ್ ಮಾತ್ರ ಇತ್ತೇನೋ. ನಾನ್ ಸಿಕ್ಕಿದ್ರೆ ನೀನು ಸಿಕ್ತೀಯಾ ಅನ್ನೋ ಆಸೆಯಿಂದ ಪೇಪರ್ನಲ್ಲಿ ಹಾಕ್ಸಿರ್ಬೋದು. ಇರ್ಬೋದು ಸಿಂಧು. ಆ ದಿನಗಳೆಲ್ಲ ಮತ್ತೆ ನಮಗ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದಕ್ಕ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿ ಇರುವವರೆಗೂ, ಕೊನೆಯವರೆಗೂ. ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ. ಹೊಸ ಉಡುಗೊರೆಯೊಂದು ಸಿಕ್ಕಂತಿದೆ ನನಗೆ, ಬೆಲೆ ಕಟ್ಟದ ಪ್ರೀತಿ ಇರಲಿ ಹೀಗೆ. ಅವ್ರು ನಮ್ಗೆ ಮದ್ವೆ ಟೈಮಲ್ಲಂತೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ನಾನ್ ತಾಯಿ ಆಗೋ ಸಮಯದಲ್ಲಾದ್ರೂ ಸಿಕ್ಕಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಸಿಗ್ತಾರೆ ಅಕ್ಕ, ಖಂಡಿತವಾಗ್ಲೂ ಸಿಗ್ತಾರೆ. ನಮ್ ಲೈಫಲ್ಲೂ ಒಳ್ಳೆ ದಿನಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಎಲ್ಲದೂ ಒಳ್ಳೇದೇ ಆಗುತ್ತೆ, ನಂಬಿಕೆ ಇಡು. ನಾನು ಬದುಕಿರೋದೆ ಆ ನಂಬಿಕೆ ಅನ್ನೋ ಪದದಿಂದ ಸಿಂಧು. ಅದಿಲ್ಲ ಅಂದಿದ್ರೆ ನಾನು ಯಾವತ್ತೂ ಸತ್ತೋಗಿರ್ತಿದ್ದೆ. ಅಕ್ಕ, ದಯವಿಟ್ಟು ಆ ಥರ ಮಾತುಗಳನ್ನೆಲ್ಲ ಆಡ್ಬೇಡ. ಆದ್ರೆ ಒಂದಂತೂ ನಿಜ, ಆ ದೇವ್ರು ನಮ್ಮಿಬ್ಬರನ್ನು ಒಂದ್ ಮಾಡಿದಾನೆ ಅಂದ್ರೆ ನಮ್ಮಪ್ಪ ಅಮ್ಮನ್ನು ನಮ್ ಜೊತೆ ಒಂದ್ ಮಾಡ್ತಾನೆ.
ಮಾಡೇ ಮಾಡ್ತಾನೆ. ಪ್ರಿಯಾ ಪ್ರಿಯಾ ರೆಡಿನೇನೆ? ಟೈಮ್ ಆಯ್ತು. ಹಾ ರೀ, ನಾನ್ ರೆಡಿ. ಚಿನ್ನಿಯಲ್ಲಿ? ಅವಳು ನಮ್ಗಿಂತ ಮುಂಚೆನೆ ರೆಡಿಯಾಗಿ ಕೂತಿರ್ತಾಳೆ. ಎಷ್ಟೊತ್ತಿಗೆ ಹೊಸ್ಲಿಂದ ಆಚೆ ಹೋಗ್ತೀವೋ ಅಂತ ಕಾಯ್ತಿರ್ತಾಳೆ. ಅಪ್ಪ ಇನ್ನೂ ರೆಡಿ ಆಗಿಲ್ವಾ ನೀನು? ಸಾರಿ ಮಗಳೇ, ಲೇಟ್ ಆಗೋಯ್ತು. ಹೊರಡೋಣ ಆಯ್ತಾ? ಪ್ರಿಯಾ, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದೆ ಅಲ್ವಾ? ಹಾ ರೀ, ಬಟ್ಟೆ ಗಿಫ್ಟ್ಗಳು ಎಲ್ಲ ರೆಡಿ ಇದೆ. ಗಿಫ್ಟ್ಗಳ? ಎಷ್ಟು ಗಿಫ್ಟ್ ತಗೊಂಡಿದ್ಯಾ? ಎಷ್ಟೋ ತಗೊಂಡಿದೀನಿ. ನಿಮ್ಗೆ ಯಾಕೆ? ಅವ್ರು ನಮಗ್ ಕೊಟ್ಟಿರೋ ಗಿಫ್ಟ್ಗಿಂತ ಇದೆಲ್ಲ ಏನೂ ಅಲ್ಲ ರೀ. ನೀವು ಸುಮ್ನೆ ಬನ್ನಿ. ಈಗ ನಾನ್ ನಿನ್ನ ಏನ್ ಕೇಳ್ದೆ? ಎಷ್ಟು ಗಿಫ್ಟ್ ತಗೊಂಡಿದ್ಯಾ ಅಂತ ಕೇಳ್ದೆ. ಯಾಕೆ ತಗೊಂಡಿದ್ಯಾ ಅಂತ ಕೇಳಿದ್ನಾ? ಮಗಳೇ ಮಗಳೇ ಕಣ್ಬಿಡಪ್ಪ. ಪುಟ್ಟಿ ಪುಟ್ಟಿ ಚಿನ್ನಿ ಪುಟ್ಟಿ, ಚಿನ್ನಿ ಏನಾಯ್ತು? ಚಿನ್ನಿ ಕಣ್ಬಿಡಮ್ಮ. ಮಗಳೇ ಕಣ್ಬಿಡ. ಚಿನ್ನಿ ಕಣ್ಣೇ ಬಿಡ್ತಿಲ್ವಲ್ಲ ರೀ? ಬೆಳಿಗ್ಗೆ ಔಷಧಿ ಕೊಟ್ಟಿದ್ಯಾ ಇಲ್ವಾ? ಕೊಟ್ಟಿದ್ದೀರಿ. ಮಗಳೇ ಎದ್ದಳಮ್ಮ. ಸರಿ ಸರಿ ನಡಿ, ಆಸ್ಪತ್ರೆಗೆ ಹೋಗೋಣ. ಅಪ್ಪ ನಿನಗೇನು ಆಗಿಲ್ವಾ ಮಗಳೇ? ಏನೂ ಆಗಿಲ್ಲ. ಮತ್ತೆ ತಲೆ ಸುತ್ತ ಬಂದ್ ಬಿದ್ದಿದ್ದು? ಅಪ್ಪ ನಂಗೆ ಕಾದು ಕಾದು ಸಾಕಾಯ್ತು. ನೀವ್ ಬೇಗ ರೆಡಿ ಆಗಿಲ್ಲ ಅಲ್ಲ, ಅದಕ್ಕೆ ನಾನು ನಾಟಕ ಮಾಡ್ದೆ. ಅಪ್ಪ ಇನ್ಮೇಲೆ ಬೇಗ ರೆಡಿ ಆಗು, ಅದಕ್ಕೆ ಈ ತರ ನಾಟಕ ಮಾಡ್ದೆ. ಇಲ್ಲ ಕಂದ, ಇನ್ಮೇಲೆ ನಿನ್ನ ಜಾಸ್ತಿ ಕಾಯಿಸಲ್ಲ, ಬೇಜಾರ್ ಮಾಡ್ಕೋಬೇಡ. ಇನ್ಮೇಲೆ ಭಯ ಪಡ್ಸಲ್ಲ. ಸಾರಿ. ಆಯ್ತಮ್ಮ. ಸರಿ ರೀ, ಹಾ. ಬನ್ನಿ ಹೋಗೋಣ. ಹಾ. ಗೌಡ್ರೆ 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 ಹೊರಡನ್ ಬಾ. ಹೊರಡೋಣ. ಏನ್ ನಿನ್ ಅವತಾರ? ಬಾರಿ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ? ಅದೇ ಯಜಮಾನ್ರೆ, ನನ್ನ ಮಗಳ ಮದುವೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನನ್ನ ಮಗಳ ಮದುವೆಗೆ ಹಳೆ ಬಟ್ಟೆಲಿ ಬರೋಕ್ಕಾಗತ್ತಾ? ಅದು ಅಲ್ಲದೆ ನಮ್ಮ ಬೀಗರು ಅಷ್ಟೊಂದು ದೊಡ್ಡ ಶ್ರೀಮಂತರು ಅಂತ ಹೇಳ್ತಿದ್ರ. ಅವ್ರ ಮುಂದೆ ನಾನು ಚೆನ್ನಾಗಿ ಕಾಣೋದು ಬೇಡವಾ? ಸರಿ, ಈ ಬಟ್ಟೆನೆಲ್ಲ ಕೊಡ್ಸಿದ್ಯಾರು? ಅದು ನಾನೇ ಅಪ್ಪ.